ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಹಳ್ಳಿ ಕಡೆ ಕೆರೆಗಳಲ್ಲೆಲ್ಲ ಮೀನು ಸಿಕ್ಕಿರುತ್ತಲ್ಲ, ಹಾಗಾಗಿ ನಮ್ಮಲ್ಲೂ ಮೀನು ಸಿಕ್ಕಿತ್ತು ಅಂತೇಳಿ ನಮ್ಮ ಮನೆಗೆ ಮೀನು ತೊಗೊಂಡು ಬಂದಿದ್ದರು. ಅದನ್ನು ನೋಡಿ ಇಲ್ಲಿ ಮನೇಲೇ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಆ ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ, ಹಾಗೆ ನೀವು ಇವಾಗ ನೋಡ್ತಾ ಬನ್ನಿ. ಇವಾಗ ನೋಡಿ ಮೀನು ತೊಗೊಂಡು ಬಂದು ಈ ರೀತಿ ಮೇಲ್ಗಡೆ ಉರುಪು ಇರುತ್ತಲ್ಲ, ಅದನ್ನೆಲ್ಲ ಈ ಥರ ಚಾಕಲೆಲ್ಲ ಒಂದು ಕಡೆಯಿಂದ ನೀಟಾಗಿ ತೊಗೋತಾರೆ. ಅದೆಲ್ಲ ತೆಗ್ದು ಹಾಕಿಬಿಟ್ಟು ಈ ರೆಕ್ಕೆಗಳೆಲ್ಲ ಇರುತ್ತಲ್ಲ, ಇದನ್ನು ಕೂಡ ಹಾಗೆ ಎಲ್ಲ ಒಂದು ಕಡೆಯಿಂದ ಕಟ್ ಮಾಡಿಕೊಂಡು ನಂತರ ಹೊಟ್ಟೆ ಒಳಗಿರೋ ಗಲೀಜೆಲ್ಲ ಇರುತ್ತಲ್ಲ ಅದನ್ನು ಕೂಡ ಹಾಗೆ ಕ್ಲೀನ್ ಮಾಡ್ಕೋತಾರೆ. ಅದನ್ನು ಕಟ್ ಮಾಡಿಕೊಂಡು ಹೊಟ್ಟೆ ಒಳಗಿರೋ ವೇಸ್ಟ್ ಎಲ್ಲ ತೆಗೆದು ಆಚೆಗೆ ಹಾಕ್ಕೊಂಡು, ಅದರ ನೀರಲ್ಲಿರುತ್ತಲ್ಲ ಮೀನು, ಹಾಗಾಗಿ ಅದೆಲ್ಲ ಫುಲ್ ಪಾಚಿ ಥರ ಬಂದಿರುತ್ತೆ. ಅದನ್ನೆಲ್ಲ ತೆಗ್ದಾಕಿ ನೀಟಾಗಿ ಮೀನನ್ನ ತೊಳ್ಕೊತಾರೆ. ಮತ್ತು ಈ ತಲೆಭಾಗದಲ್ಲಿ ಕಿವ್ರು ಇರುತ್ತಲ್ಲ, ಆ ಕಿವ್ರು ಅಷ್ಟೇ ಅದನ್ನೆಲ್ಲ ನೀಟಾಗಿ ತೆಗ್ದು ಆಚೆಗೆಲ್ಲ ಹಾಕ್ತಾರೆ. ವೇಸ್ಟ್ ಅದೆಲ್ಲ. ಮೀನು ಫ್ರೆಶ್ ಆಗಿದೆ ಅಂತ ಹೇಳಿದ್ರೆ ಕಿವ್ರು ತುಂಬ ಕಲರಾಗಿರುತ್ತೆ. ಅದು ಹಾಳಾಗಿದೆ ಮೀನು, ಹಳೆ ಮೀನು ಅಂತ ಗೊತ್ತಾಗ್ಬಿಡುತ್ತೆ. ಅದು ಹಳೆ ಮೀನಾದರೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಿವ್ರು ಮೆರೂನ್ ಕಲರ್ ಬಂದುಬಿಟ್ಟಿರುತ್ತೆ. ಹಾಗಾಗಿ ಅದು ಹಳೆದು ಆ ಥರನೂ ಕಂಡಿಡ್ಕೋತಾರೆ ಮೀನುಗಳಲ್ಲಿ. ಈ ರೀತಿಯಾಗೆಲ್ಲ ಕ್ಲೀನ್ ಮಾಡಿಕೊಂಡು ನಮಗೆ ಮೀನು ಈ ಥರ ಕಟ್ ಮಾಡಿ ಕೊಟ್ಟಿದ್ರು. ನಾವಿಲ್ಲಿ ಸಾಂಬಾರು ಮಾಡ್ಕೊಳ್ಳೋಣ ಸ್ವಲ್ಪ, ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಂಬಾರಿಗೆ ಸ್ವಲ್ಪ ತಲೆಪಾಟೆ ಜಾಸ್ತಿ ಹಾಕಿರೋದು, ಕಬಾಬ್ಗೆ ಉಳಿದಿರೋ ಪಾರ್ಟ್ಗಳನ್ನ ಹಾಕ್ಕೊಂಡು ನಾವು ಕಬಾಬ್ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀವಿ. ಈಗ ಮೊದಲಿಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಂಬಾರ್ಗೆ ಏನೇನು ಬೇಕು ಅದನ್ನು ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿನ ತಗೊಂಡು ಅದನ್ನು ಗ್ಯಾಸಲ್ಲಿ ಸುಟ್ಕೋತಾ ಇದ್ದೀನಿ. ಇದು ಸುಟ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಸಾಂಬಾರು. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಎರಡನ್ನೂ ಸುಟ್ಕೊಂಡು ಇಟ್ಕೊಂಡಿದ್ದೀವಿ. ಇದನ್ನು ನಾನು ಸುಟ್ಟಿಟ್ಕೊಂಡು ಅದನ್ನು ಎಲ್ಲ ತೊಳೆದಿಟ್ಕೊಂಡು ಕಪ್ ಭಾಗ ಸ್ವಲ್ಪ ತೊಳ್ಕೊಂಡು ಹಾಕೋತಾ ಇದ್ದೀನಿ ಜಾರ್ಗೆ. ನೋಡಿ, ಒಂದು ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಸುಟ್ಟಿರೋ ಈರುಳ್ಳಿ ಎರಡನ್ನೂ ಹಾಕೋತಾ ಇದ್ದೀನಿ. ಜೊತೆಗೆ ಹಸಿ ಮಾಮೂಲಿ ಸುಟ್ಟಿಲ್ಲದೆ ಇರೋವಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಕೂಡ ಹಾಕ್ಕೋಬೇಕು. ಅಂದರೆ ಕ್ವಾಂಟಿಟಿಗೆ ಒಂದೊಂದು ಸುಟ್ಟಿರೋದ್ರಿಂದ ಸಾಕಾಗಲ್ಲ ಅಂಥೇಳಿ ಇನ್ನೊಂದು ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಕೂಡ ಹಾಕೋಬೇಕು. ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು ಚಕ್ಕೆ ಮತ್ತು ಲವಂಗನೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಜೊತೆಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ಹಾಕ್ಕೋತಾ ಇದ್ದೀನಿ, ಮತ್ತು ಟೊಮೊಟೊನೂ ಕೂಡ ಹಾಕ್ಕೋತಾ ಇದ್ದೀನಿ, ಮತ್ತು ಒಂದು ಕಪ್ಪಷ್ಟು ಕಾಯಿನೂ ಕೂಡ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಕಡಲೆನೂ ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಜೊತೆಗೇ ಇಲ್ಲೇ ಸಾಂಬಾರು ಪುಡಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಇದನ್ನೆಲ್ಲ ನಾವು ರುಬ್ಕೊಳ್ಳೋಣ. ಮೀನು ಸಾಂಬಾರಿಗೆ ಹುಣಸೆಹಣ್ಣೆ ಇಂಪಾರ್ಟೆಂಟು, ಹಾಗಾಗಿ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ನಾನು ಟೊಮೊಟೊ ಹಣ್ಣು ಮತ್ತು ಹುಣಸೆಹಣ್ಣು ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ರುಬ್ಬಿದ್ದೆಲ್ಲಾಗಿ ಈ ಥರ ಪೇಸ್ಟ್ ಆಯಿತು. ಇದಾದ ನಂತರ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ನಾನಿಲ್ಲಿ ಚಿಕ್ಕದಾಗಿ ಒಂದು ಈರುಳ್ಳಿನ ಸ್ವಲ್ಪ ಹಾಗೆ ಜಿಚ್ಕೊಂಡಂಗೆ ಮಾಡಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ರು ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಅದಾದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಿ ಹುಣಸೆಹಣ್ಣೆಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಘಮ ಘಮ ಎಲ್ಲ ಬೇಯ್ತಾ ಇರುವಾಗಲೇ. ನಾನಿಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಹುಣಸೆಹಣ್ಣನ್ನೇ ಸಪ್ರೇಟು ನೆನೆ ಹಾಕಿ ಅದನ್ನು ಒಗ್ಗರಣೆ ಹಾಕ್ತಾನೆ ಬೇಯಿಸ್ಕೊಂಡು ಆ ಥರನೂ ಮಾಡ್ಕೋಬೋದು. ಇಲ್ಲಿ ನಾನು ರುಬ್ಬಬೇಕಾದ್ರೇ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣನ್ನು. ಈಗಲೂ ಚೆನ್ನಾಗಿರುತ್ತೆ ಈ ಥರನೂ ಮಾಡಿದ್ರೂ. ಮತ್ತು ನಾನು ಎಷ್ಟು ಬೇಕೋ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ತುಂಬ ಬೆಂದಷ್ಟು ತುಂಬ ಚೆನ್ನಾಗಿರುತ್ತೆ. ಮೀನು ಹಾಕೋಕ್ಕಿಂತ ಮುಂಚೆನೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮೀನು ಹಾಕಿದ್ಮೇಲೆ ಬೇಯಿಸೋಕೆ ಹೋಗಬಾರ್ದು. ಇಲ್ಲೇ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಾಂಬಾರನ್ನ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಸಾಂಬಾರೆಲ್ಲ ಬೆಂದಾಗಿದೆ. ಬೆಂದಾದಮೇಲೆ ನಾನಿಲ್ಲಿ ತೊಳೆದಿಟ್ಕೊಂಡಿದ್ನಲ್ಲ ಮೀನುಗಳನ್ನ ಇವಾಗ ಹಾಕೋತಾ ಇದ್ದೀನಿ. ಎಲ್ಲ ಇವಾಗ ಬೆಂದು ಸಾಂಬಾರು ಚೆನ್ನಾಗಿ ಆಗಿದೆ. ಹಾಗಾಗಿ ನಾನು ಇವಾಗ ಫಿಶ್ನ ತೊಳೆದಿಟ್ಕೊಂಡಿರೋ ಫಿಶ್ಗಳನ್ನ ಹಾಕ್ಕೊಂಡು ಬೇಯಿಸ್ಬಿಡ್ತಾಯಿದ್ದೀನಿ. ಮೀನನ್ನ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ಹೆಚ್ಚು ಬೇಯಿಸಬಾರ್ದು, ಅದು ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ಫಸ್ಟೇ ಸಾಂಬಾರನ್ನ ಬೇಯಿಸ್ಕೊಂಡು ಆಮೇಲೆ ಫಿಶ್ನ ಲಾಸ್ಟ್ಗಷ್ಟೇ ಹಾಕ್ಕೋಬೇಕು. ನಾನೀಗ ಎಲ್ಲ ಪೀಸಸ್ನು ಕೂಡ ಸಾಂಬಾರೊಳಗಡೆ ಹಾಕಿದ್ದೀನಿ. ಮೀನು ಪೀಸಸ್ ಎಲ್ಲ ಮುಳುಗೋ ಹಾಗೆ ಎಲ್ಲ ಥರ ಪ್ರೆಸ್ ಮಾಡಿ ಒಂದು 5 ನಿಮಿಷ ಒಂದು ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ.
ಹೆಚ್ಚು ಬೇಯಿಸೋಕೆ ಹೋಗ್ಬಾರ್ದು, ಮೀನು ತುಂಬ ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಒಂದು 2-3 ಸೆಕೆಂಡು ಬೇಯಿಸ್ಕೊಂಡ್ರೆ ಸಾಕು. ಈಗ ಆಲ್ರೆಡಿ ನೋಡಿ ಸಾಂಬಾರು ರೆಡಿ ಆಗಿದೆ. ಈ ರೀತಿಯಾಗಿ ನೀವು ಒಮ್ಮೆ ಸಾಂಬಾರನ್ನ ಟ್ರೈ ಮಾಡಿ. ನಾನು ಇದ್ರ ಜೊತೆಗೇನೆ ಕಬಾಬ್ ಮಾಡೋಕ್ಕೆ ಅಂತೇಳಿ ಪೀಸಸ್ನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾವು ತಲೆ ಪಾರ್ಟ್ನೇ ಹೆಚ್ಚು ಸಾಂಬಾರಿಗೆ ಯೂಸ್ ಮಾಡ್ಕೊಂಡಿದ್ದೀವಿ. ಇನ್ನು ಉಳಿದಿದ್ದ ಪಾರ್ಟ್ಗಳನ್ನ ಸ್ವಲ್ಪ ಕಬಾಬ್ಗೆ ಅಂತ ಇಟ್ಕೊಂಡಿದ್ದೀವಿ. ಈಗ ನಾನು ಕಬಾಬ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದು ತೋರಿಸ್ತೀನಿ ಬನ್ನಿ. ನಾನು ಇವಾಗ ಒಂದು ಜಾರ್ ತೊಗೊಂಡೋದಕ್ಕೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ತೊಗೊಂಡು ನಂತರ ಬೆಳ್ಳುಳ್ಳಿ ಮತ್ತು ಅದಕ್ಕೆ ಒಂದು ಚಕ್ಕೆ ಮತ್ತು ಲವಂಗನೂ ಕೂಡ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಮತ್ತು ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ದಪ್ಪ ಸೈಜ್ ಈರುಳ್ಳಿ ತೊಗೊಂಡು ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು, ಮತ್ತು ಟೇಸ್ಟ್ಗೋಸ್ಕರ 1-2 ಮೆಣಸಿನ್ಕಾಯಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಚೆನ್ನಾಗೆಲ್ಲ ರುಬ್ಕೊಳ್ಳಿ ಇದನ್ನು. ತುಂಬ ಪೇಸ್ಟ್ ಆಗದಿದ್ರೂ ಪರವಾಗಿಲ್ಲ, ತರಿದ್ರೂ ಚೆನ್ನಾಗಿರುತ್ತೆ. ಹೀಗೆಲ್ಲ ರುಬ್ಬಾಗಿದೆ. ರುಬ್ಬಾದ ನಂತರ ನಾನಿಲ್ಲಿ ಫಿಶ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ಮಸಾಲೆನ ಹಾಕ್ಕೊಂಡು ಜೊತೆಗೆ ನಾನಿಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಮೆಣಸಿನ್ಕಾಯಿ 1-2 ಹಾಕಿರೋದಷ್ಟೇ, ಆಗ ಖಾರದಂಶ ಬೇಕಂತೇಳಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕಾರ್ನ್ಫ್ಲವರು ಕೂಡ 2 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಮೊಟ್ಟೆನೂ ಕೂಡ ಹಾಕ್ಕೋತಾ ಇದ್ದೀನಿ. ಮತ್ತು ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕಡಲೆ ಹಿಟ್ಟು, ಜೊತೆಗೇ ನಾನಿಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ವೆನಿಗರ್ ಹಾಕ್ಕೋಬೋದು. ನಾನಿಲ್ಲಿ ನಿಂಬೆಹಣ್ಣು ರಸ ಐತೆ ಅಂತೇಳಿ ನಿಂಬೆಹಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡೆಲ್ಲ ನೀಟಾಗೆಲ್ಲ ಕಲಸಿ 1 hour 2 hour ಫ್ರಿಜ್ಜಲ್ಲಿಡಿ. ಎಲ್ಲ ಮಸಾಲೆ ಎಲ್ಲ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನಾನು ಈ ರೀತಿಯಾಗಿ ಎಲ್ಲ ಕಲಸಿಟ್ಟು, ನಾನಿಲ್ಲಿ ಯಾವುದೇ ಬೇರೆ ಪೌಡರ್ಗಳನ್ನ ನಾನು ಯಾವುದೂ ಯೂಸ್ ಮಾಡಿಲ್ಲ. ಹಾಗಾಗಿ ತುಂಬಾ ಟೇಸ್ಟ್ ಚೆನ್ನಾಗೂ ಇರುತ್ತೆ. ನೀವು ಒಮ್ಮೆ ಈ ಥರ ಮಾಡಿ. ಈಗ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಕಾದ ನಂತರ ನೋಡಿ ಕಲಸಿಟ್ಟಿದ್ದ ಫಿಶಸ್ ಎಲ್ಲ ಈ ರೀತಿ ಹಾಕಿ ನೀಟಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು, ಸ್ಲೋ ಅಂದರೆ ತುಂಬ ಸ್ಲೋ ಬೇಡ, ಮೀಡಿಯಮಾಗಿ ಇಟ್ಕೊಂಡು ನೀಟಾಗಿ 2 ಕಡೆನೂ ಕರೆದುಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ಫಿಶ್ ಬೆಂದಿದೆ. ಇವಾಗ ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆಲ್ಲ ತೆಗೆದಿಟ್ಕೋತಾ ಇದ್ದೀನಿ. ಇದೇ ರೀತಿ ಉಳಿದಿದ್ದ ಪೀಸಸ್ನೂ ಕೂಡ ಎಲ್ಲನೂ ಇದೇ ರೀತಿ ಕರ್ಕೋತಾ ಇದ್ದೀನಿ. ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕಿಟ್ಟು, ಮನೆಯಲ್ಲೇ ಮಾಡಿರೋ ಅಂಥ ಮೆಣಸಿನ್ಕಾಯಿ ಖಾರ ಇತ್ತು, ಅದರಲ್ಲೇ ನಾವೀಗ ಕಬಾಬ್ನ ಟೇಸ್ಟ್ ಮಾಡ್ತಾಯಿದ್ದೀವಿ. ನೀವು ಒಮ್ಮೆ ಈ ರೀತಿಯಾಗಿ ಕಬಾಬ್ ಮಾಡಿಕೊಂಡು ಟೇಸ್ಟ್ ಮಾಡಿ. ಜೊತೆಗೆ ಸಾಂಬಾರು ಕೂಡ ಟ್ರೈ ಮಾಡಿ. ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.